ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಇದು ಒಂದೇ ವಿಷಯಕ್ಕೆ ನನಗೆ ಮಾತಾಡ್ಲಿಕ್ಕೆ ಭಯ ಆಗೋದು ಅಂತ ಹೇಳಿದ್ರೆ, ನಾನು ಈ ಸ್ಪೀಚಲ್ಲೆಲ್ಲ ತುಂಬ ಹಿಂದೆ. ಸ್ಕೂಲಲ್ಲಿ ಹೇಳ್ತಾ ಇದ್ರು ಸ್ವಲ್ಪ ಸ್ಟೇಜ್ ಫಿಯರ್ ಹೋಗ್ಬೇಕಾದ್ರೆ ಪೋಡಿಯಮಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಂತೇಳಿ. ನಮಗೆ ಆ್ಯಕ್ಟಿಂಗ್ ಮಾತ್ರ ಬರ್ತಿದ್ದೆ, ಅದು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಪೋಡಿಯಮ್ಗೆ ಯಾವತ್ತೂ ಕಾಲಿಟ್ಟದಿಲ್ಲ. ಅದು ಇವಾಗ ನಮಗೆ ಕಷ್ಟ ಆಗ್ತಿದೆ. ಸೊ ಎಲ್ಲ ಹಂತದಲ್ಲೂ ನಾವು ಹಿರಿಯರು ಹೇಳಿದ್ದನ್ನು, ನಮ್ಮ ಅಧ್ಯಾಪಕರು ಹೇಳಿದ್ದನ್ನು ನಾವು ಪಾಲಿಸ್ಬೇಕಂತ ಹೇಳೋದು ಇದಕ್ಕೆ. ಯಾವುದ್ರಲ್ಲಿ ಒಂದಲ್ಲಿ ಹಿಂದೆ ಉಳಿಬೋದು, ಎಲ್ಲದರಲ್ಲೂ ಮುಂದೆ ಬರಬೇಕಾದ್ರೆ ಎಲ್ಲ ಒಂದು ಕೆಟಗರಿಗಳಲ್ಲೂ ನಾವು ಅದನ್ನು ಚಿಕ್ಕವರಿಂದಲೇ ರೂಢಿ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಟೇಜಲ್ಲಿ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಲೆಕ್ಚರರ್ಸು ಹಾಗೂ ಈ ಆರ್ಗನೈಸೇಷನ್ ಎಲ್ಲ ಇನ್ಸ್ಟಿಟ್ಯೂಷನ್ ಎಲ್ಲ ಮೆಂಬರ್ಸ್ಗಳಿಗೂ ನಮಸ್ಕಾರ. ನನ್ನನ್ನು ಈ ವೇದಿಕೆ ಕರೆದು ಈ ಗೌರವ, ಈ ಪ್ರೀತಿ ಕೊಟ್ಟಿದ್ದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಕ್ಕಳು, ಹಾಗೆ ಇನ್ನು ಹಿರಿಯರು ದೊಡ್ಡವರು ಯಾರೆಲ್ಲಿದ್ದಾರೆ, ನಾ ಬರಬೇಕಾದ್ರೆ ಕಿರ್ಚಿದ್ರು. ಸೊ ನರ್ವಸ್ ಆಗುತ್ತೆ ನೀವು ಕಿರ್ಚಬೇಕಾದ್ರೆ, ದಯವಿಟ್ಟು ಕಿರ್ಚಬೇಡಿ. ಅಂದರೆ ಅದು ಪ್ರೀತಿ ನಿಮ್ಮದು. ಬಟ್ ನಾವು ಸ್ಟೇಜಲ್ಲಿ ಬಂದು ಮಾತಾಡಬೇಕಾದ್ರೆ ನೀವು ಆ ಸೌಂಡ್ ಕೇಳಬೇಕಾದ್ರೆ ಇನ್ನೂ ನಮಗೆ ಜಾಸ್ತಿ ನರ್ವಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಕೊಡ್ತಿರೋದು ಪ್ರೀತಿ ಡೆಫಿನೆಟ್ ಆಗಿ, ಬಟ್ ನಮ್ಮ ತಲೆಯಲ್ಲಿ ಈಗ ಏನು ಮಾತಾಡಬೇಕು ಸ್ಟೇಜಿಗೆ ಹೋಗ್ಬಿಟ್ಟು ಅಂತ ಹೇಳಿರುತ್ತೆ. ನೀವು ಮಾತಾಡ್ಬೇಕಾದ್ರೆ ಎಲ್ಲ ಮೆಸ್ಸಪ್, ನೀವು ಆ ರೀತಿ ಪ್ರೀತಿ ತೋರಿಸ್ಬೇಕಾದ್ರೆ ಎಲ್ಲ ಮೆಸ್ಸಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಎವ್ರಿಬಡಿ. ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ, ಕಾಲೇಜಸಲ್ಲಿ ಇರಬೇಕಾದ್ರೂ ನಮ್ಮ ಇಂಟರ್ ಕಾಲೇಜ್ ಫೆಸ್ಟ್ಗಳಿಗೆ ಹೋಗ್ತಾ ಇದ್ವಿ. ಸ್ಪೋರ್ಟ್ಸ್ಗೆ ಹೋಗಿದ್ದು ಕಮ್ಮಿ ನಾನು, ಆದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ತುಂಬ ಮುಂದೆ ಇದೆ. ಯಾವತ್ತೂ ನನಗೆ I was very passionate towards acting and cultural events. So most probably ಅದೇ ನನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೇನೆ. ಹಾಗೆ ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆಯಾ, ದಯವಿಟ್ಟು ಅದನ್ನು ನೀವು ಪ್ಯಾಷನೇಟಾಗಿ ಫಾಲೋ ಮಾಡಿ. ಡೆಫಿನೆಟ್ಲಿ ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ನಿಮ್ಮನ್ನು ಒಂದು ದಿನ ನಿಮ್ಮ ಡ್ರೀಮ್ ಏನಿದೆ ಅದಕ್ಕೆ ಅದ್ರ ಹತ್ರ ಹೋಗಿ ನಿಲ್ಲಿಸುತ್ತೆ. ಆ್ಯಂಡ್ ಯು ವಿಲ್ ಬಿ ವೆರಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ಇವನ್ ಇನ್ ದ ಸ್ಪೋರ್ಟ್ಸ್, ನಾನು ಕ್ಲಾಸ್ ತಪ್ಸೋಕ್ಕೋಸ್ಕರ ಕಬಡ್ಡಿಗೆ ಸೇರಿದ್ದು ನಾನು. ಅಂತ ಹೇಳಿದರೆ ಅಟೆಂಡೆನ್ಸ್ ಸಿಗುತ್ತೆ ಅಂತ ಹೇಳಿದರು. ಕಬಡ್ಡಿ ಪ್ರಾಕ್ಟೀಸ್ಗೆಲ್ಲ ಹೋದರೆ ಅಟೆಂಡೆನ್ಸ್ ಸಿಗುತ್ತೆ ಅಂತ ಹೇಳಿದರು. PUC ಯಲ್ಲಿ ಹಂಗೆ ಹೋದವನು, ಆ ಉದ್ದೇಶದಿಂದ ಹೋದವನು ನಾನು ಸ್ಟೇಟ್ ತನಕ ಆಡಿದ್ದೀನಿ ಕಬಡ್ಡಿ. ಸೊ ಅದು ಬೆನಿಫಿಟ್ ಆಗುತ್ತೆ ನಿಮಗೆ. ಸೊ ನೀವು ಒಂದ್ಸಲ ನೀವು ಪಣ ತೊಟ್ಟರೆ ಯಾವುದನ್ನು ಕೂಡ ಸಾಧನೆ ಮಾಡ್ಬೋದು. ನಥಿಂಗ್ ಈಸ್ ಇಂಪಾಸಿಬಲ್. ಸೊ ಎವ್ರಿಬಡಿ ಶುಡ್ ಡ್ರೀಮ್ ಬಿಗ್ and you will achieve big. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್ and love you everybody. Thank you so much. Thank you, sir. Thank you, sir.